ನೋಡಿ ಗಾಯ್ಸ್, ಇವರು ನಮ್ಮ ಉತ್ತರ ಕರ್ನಾಟಕ ಜನ, ಅಂದ್ರೆ ಎಸ್ಪೆಷಲಿ ನಮ್ಮ ಯಾದಗಿರಿ, ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಜನರು. ಬೆಂಗಳೂರಿನಲ್ಲಿ ಇವೆಲ್ಲವೂ ಅರಮನೆಗಳ ತರ ಕಾಣ್ತಾವ. ಇವುಗಳನ್ನು ಕಟ್ಟಿದವರ ಅರಮನೆಗಳು ಹೇಗಿವೆ ನೋಡಿ. ನೋಡಿದ್ರೆ ಒಂದು ಕ್ಷಣ ಬಹಳ ನೋವಾಗುತ್ತಾರೆ ಮನಸ್ಸಿಗೆ. ನಮ್ಮ ತಾಯಿ ಸಮಾನಾಗಿರ್ತಕ್ಕಂಥ ಎಲ್ಲರೂ ಇದ್ದಾರೆ. ಈ ಬಡವರು ಬಹಳಷ್ಟು ಜನ ಯಾಕೆ ವಯಸ್ಸಾದವರ ಎಲ್ಲರೂ ಒಗ್ಗೂಟವಾಗಿ ಕರ್ಕೊಂಡು ಒಂದು ಅಪಾರ್ಟ್ಮೆಂಟ್ ಆಗಲಿ, ಇಲ್ಲ ಕೆಲಸ ಆಗಲಿ, ಗಾಡಿ ಕೆಲಸ ಆಗಲಿ, ಫುಟ್ಬಾಲ್ ಆಗಲಿ, ಏನೇ ಕೆಲಸ ಮಾಡ್ಕೊಂಡು ಬಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇದನ್ನೇ ನೋಡಿ ಬೆಂಗಳೂರಿನಲ್ಲಿ ನಮ್ಮ ಉತ್ತರ ಕರ್ನಾಟಕ ಜನರ ಜೀವನದ ಪರಿಸ್ಥಿತಿ. ಅಣ್ಣರು ಬಂದ್ಬಿಟ್ಟು ನರಸಿಂಹಣ್ಣ ಅಂತೇಳಿ, ಇವರು ನಮ್ಮ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ತಡಿಬಿಡಿಯವರು. ಇವರು ಒಂದಲ್ಲ ಒಂದು ದಿನ ಬೆಂಗಳೂರಿನಲ್ಲಿದ್ರು ಒಬ್ಬ ಕಾರ್ಮಿಕ. ಇವತ್ತಿನ ದಿನ ನೂರಾರು ಜನ ಸೇವಕ ನಂಬಿ ಬಂದವರಿಗೆ ಕೊಡ್ತಾರ ಇವರು ಕಾಯಕ. ದೀಪವು ಉರಿಯುವುದೇ ಇಲ್ಲ, ಅಲ್ಲಿ ಹೊಲ ಜಲ ಇಲ್ಲ, ಏನೋ ಮಾಡಿ ಬೆಳೆ ಎಲ್ಲ ಮಳೆ ಎಲ್ಲ ಬಂದು ಹಾಗೇನೆ ಗಾಯ್ಸ್, ನಮ್ಮ ಉತ್ತರ ಕರ್ನಾಟಕ ಆಗಲಿ, ಕಲ್ಯಾಣ ಕರ್ನಾಟಕ ಆಗಲಿ, ನಮ್ಮ ಜನ ಇಲ್ಲಿ ಇದ್ದಾರಲ್ಲ ಬೆಂಗಳೂರಲ್ಲಿ, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ ದೇವರು. ಮತ್ತು ಅವ್ರಿಗೆ ಯಾವುದೇ ಕಷ್ಟ ಕೊಡ್ಲಾರಂಗೆ ಯಾವ್ದು ಕೆಲಸ ಮಾಡ್ತಾರೆ ಆ ಕೆಲಸದಲ್ಲೇ ಒಳ್ಳೆ ಒಂದು ಹ್ಯಾಪಿನೆಸ್ ಇಟ್ಟಿರಲಿ, ಸಂತೋಷ ಇಟ್ಟಿರಲಿ. ಎಲ್ಲರೂ ಆದಷ್ಟು ಬೇಗ ಅವ್ರವ್ರ ಕಷ್ಟಗಳಿಗೆ ಆದಷ್ಟು ಬೇಗ ನಿವಾರಣೆ ಸಿಗಲಿ. ಬೆಂಗಳೂರಲ್ಲಿ ನಾನು ಕಲ್ಯಾಣ ಕರ್ನಾಟಕದ ಯಾದಗಿರಿ ಹುಡುಗ ಅಂತ ಗೊತ್ತಾದಾಗ ಅಲ್ಲಿನ ಜನರು ನನಗೆ ತೋರಿಸಿದ ಪ್ರೀತಿಗೆ ನಾನು ಅವರಿಗೆ ಸಾಯೋವರೆಗೂ ಚಿರಋಣಿಯಾಗಿರುತ್ತೇನೆ.